last couple of days in the I have not been able to continue the chapter. uh, I'm not I'm not well, so ಪೂರ ಆರಾಮಾಗಿಲ್ಲ ಇನ್ನೂ, ಬಟ್ ಐ ಥಾಟ್ ಐ ಕುಡ್ ಅಂದರೆ ಈಗ ಮಾಡಬಹುದು ಅನಿಸ್ತು. ಸೊ ಐ ಡಿಂಟ್ ವಾಂಟ್ ಟು ಡಿಲೇ ಇಟ್ ಫರ್ದರ್. ಸೊ ಸೊಲ್ಯೂಷನ್ಸ್ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ವಿಡಿಯೋದಾಗ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್ ನೋಡಿದ್ವಿ. ಅವು ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ನೋಡಿದ್ವಿ. ಐ ಹ್ಯಾಡ್ ಟೋಲ್ಡ್ ಯು ಟು ಸಾಲ್ವ್ ಪ್ರಾಬ್ಲಮ್ಸ್ 27-28 ಪೇಜ್ನಾಗಿರೋ ಪ್ರಾಬ್ಲಮ್ಸ್ ಒಂದಿಷ್ಟು ಸಾಲ್ವ್ ಮಾಡಿರಿ ಅಂತ ಹೇಳಿದ್ದೆ ಆನ್ ಯು ಓನ್. ಅಲ್ಲಿ ಆಲ್ರೆಡಿ ಅದಾವೆ, ಲುಕ್ ಆಟ್ ದೆಮ್, ಚೆಕ್ ದೆಮ್ ಔಟ್. ನಿಮ್ಗೆ ಏನಾರ ಡೌಟ್ ಬಂದರೆ ಅದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ವಿಲ್ ಡಿಸ್ಕಸ್ ಪ್ರಾಬ್ಲಮ್ಸನ್ನ ಫೋನ್ಯಾಗ ಮೆಸೇಜ್ನಾಗ ಡಿಸ್ಕಸ್ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ನಿಮ್ಗೆ ಡೌಟ್ ಬಂದಿತ್ತು, ನಾನು ಆಲ್ರೆಡಿ ಒಂದಿಷ್ಟು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಾಗ. ಡೌಟ್ ಬಂದರೆ ಯು ನೋಟ್ ಇಟ್ ಡೌನ್ ಇನ್ ಕ್ಲಾಸ್. ವೆನ್ ಎವರ್ ವಿ ಗೆಟ್ ಅನ್ ಅಪರ್ಚುನಿಟಿ ಟು ಮೀಟ್ ಇನ್ ಕ್ಲಾಸ್, ವಿಲ್ ಡಿಸ್ಕಸ್. Okay, so we will be continuing with the chapter solubility, page number 28. So please open page number 28. ಒಮ್ಮೆ ಅದನ್ನು ಓದ್ತೀನಿ, ದೆನ್ ಐ ವಿಲ್ ಎಕ್ಸ್ಪ್ಲೇನ್. ಸಾಲ್ಯುಬಿಲಿಟಿ ಅಂದರೆ ಏನು? ಸಾಲ್ಯುಬಿಲಿಟಿ ಈಸ್ ಡಿಫೈನ್ಡ್ ಆಸ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಸೊಲ್ಯೂಟ್. ಪ್ಲೀಸ್ ರೀಡ್ ವಿತ್ ಮೀ. ಅಂದರೆ ನೀವು ಅಲ್ಲೇ ಆ ಬುಕ್ ತೆಗೆದು ಓದ್ತಿರ್ಬೇಕು. Solubility is defined as a maximum amount of the solute that can be dissolved in a certain amount of the solvent at the given temperature. ಎಷ್ಟು ಒಂದು ಸಾಲ್ವೆಂಟ್ ಐತಿ, ಆ ಸಾಲ್ವೆಂಟ್ ಒಳಗೆ ಎಷ್ಟು ಮ್ಯಾಕ್ಸಿಮಮ್ ಸೊಲ್ಯೂಟ್ ನೀವು ಡಿಸಾಲ್ವ್ ಮಾಡ್ಬೋದು. ಒಂದು ಸಾಲ್ವೆಂಟ್ ಒಳಗೆ ಒಂದು ಕಂಟೈನರ್ ಐತಿ, ಆ ಕಂಟೈನರ್ನಾಗ ಸ್ವಲ್ಪ ನೀರು ಐತಿ. ಅಷ್ಟು ನೀರೊಳಗೆ ಎಷ್ಟು ನೀರು ತೊಗೊಂಡಿರ ಅನ್ಕೋರಿ, ಅಷ್ಟು ನೀರೊಳಗೆ ಎಷ್ಟು ಮ್ಯಾಕ್ಸಿಮಮ್ ಉಪ್ಪು ಹಾಕ್ಬೋದು ಅನ್ನೋದು ಆ ಸೊಲ್ಯೂಷನ್ದು ಸಾಲ್ಯುಬಿಲಿಟಿ at the given temperature. ಅದರ ಟೆಂಪ್ರೇಚರ್ ಬಗ್ಗೆ ನಾವು ಮಾತಾಡೋದಿವಿ ಮುಂದೆ. ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಆಸ್ ವೆಲ್ ಆಸ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸಾಲ್ಯುಬಿಲಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ ಪರ್ ಲೀಟರ್, ಮೋಲ್ ಪರ್ ಡಿ ಎಮ್ ಕ್ಯೂಬ್. ಡಿ ಎಮ್ ಕ್ಯೂಬ್ ಅಂದರೂ ಒಂದು, ಲೀಟರ್ ಅಂತೂ ಒಂದು, ಆರ್ ಗ್ರಾಮ್ ಪರ್ ಡಿ ಎಮ್ ಕ್ಯೂಬ್. ಓಕೆ, ಇದನ್ನು ಈ ಸಾಲ್ಯುಬಿಲಿಟಿ ಅನ್ನೋದು ನಾನು ಒಂದು ಲೆವೆಲಿಗೆ ಅಲ್ಲೇನು ಬರ್ತಿದ್ರು ಅದನ್ನು ನಿಮ್ಗೆ ಹೇಳಿದೆ. ಬಟ್ ಇದ್ರ ಬಗ್ಗೆ ನಾವು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಈ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋಣ ಅಂತ. ಈಗ ನಾನು ಏನು ಹೇಳ್ಕೊತ ಹೋಗ್ತೀನಿ ಮುಂದೆ. after I finish that explanation, ಈ ಸಾಲ್ಯುಬಿಲಿಟಿ ಅಂದರೆ ನಿಮ್ಗೆ ಡೀಟೇಲ್ ಅರ್ಥ ಆಗ್ತದೆ. ಓಕೆ, ಸೊ ಅದಕ್ಕೆ ಟು ಎಕ್ಸ್ಪ್ಲೈನ್, ಟು ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಡಿಟೇಲ್, ಪೇಜ್ ನಂಬರ್ 29 ಒಳಗೆ ನೋಡಿರಿ. ಅಲ್ಲೇ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಇದನ್ನು ಈ ಕೇಸ್ ಕನ್ಸಿಡರ್ ಮಾಡಿ ಸಾಲ್ಯುಬಿಲಿಟಿನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸಾಲ್ಯುಬಿಲಿಟಿ ಆಫ್ ಅ ಹಿಂಗೆ ಹಿಡಿಯೋದು ಬೆಟರ್ ಇದು. ಓಕೆ, ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ಸೊಲ್ಯೂಟ್ ಈಸ್ ಸಾಲಿಡ್ ಆ್ಯಂಡ್ ಸಾಲ್ವೆಂಟ್ ಈಸ್ ಲಿಕ್ವಿಡ್. ಸೊ ಈ ಕೇಸ್ ಕನ್ಸಿಡರ್ ಮಾಡಿ ಈ ಸಾಲ್ಯುಬಿಲಿಟಿ ಬಗ್ಗೆ ಏನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಅಲ್ಲೇನಿದೆ ಅದಕ್ಕೆ ನಾವಲ್ಲಿ ಬರ್ತೀನಂತ. ಫಸ್ಟ್ ಹಿಂಗೆ ಅನ್ಕೋರಿ, ಒಂದು ಬೀಕರ್ ತೊಗೊರಿ, ಒಂದು ಕಂಟೈನರ್ ತೊಗೊರಿ, ಅದ್ರಾಗ ನೀರು. ಟೇಕ್ ಅ ಬೀಕರ್ ಆಫ್ ವಾಟರ್ ಆ್ಯಂಡ್ ಏನು ಮಾಡಿರಿ, ಸ್ಟಾರ್ಟ್ ಆ್ಯಡಿಂಗ್ ಸಾಲ್ಟ್ ಟು ಇಟ್. ಸ್ಟಾರ್ಟ್ ಆ್ಯಡಿಂಗ್ NaCl, ಉಪ್ಪು ಹಾಕ್ಕೊಂತ ಹೋಗ್ರಿ. ಹಾಕ್ತೀರಿ, 1 ಸ್ಪೂನ್ ಹಾಕ್ತೀರಿ, 2 ಸ್ಪೂನ್ ಹಾಕ್ತೀರಿ, 3 ಸ್ಪೂನ್ ಹಾಕ್ತೀರಿ. ಹಿಂಗೆ ಹಾಕ್ಕೊಂತ ಹೋದಂಗೆ ಲಕ್ಷ ಕೊಡ್ರಿ. ಆ ಸೊಲ್ಯೂಷನ್ ಒಳಗೆ ಉಪ್ಪಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ದ ಕಾನ್ಸಂಟ್ರೇಷನ್ ಆಫ್ ದ ಸಾಲ್ಟ್, ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ದ ಸೊಲ್ಯೂಷನ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಉಪ್ಪಿನ ಕಾನ್ಸಂಟ್ರೇಷನ್ ಆ ಸೊಲ್ಯೂಷನ್ ಒಳಗೆ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ, ಯಾಕಂದ್ರೆ ನೀವು ಆ್ಯಡ್ ಮಾಡ್ಕೊಂತ ಹೊಂಟಿರಿ. ಈ ಪ್ರೊಸೆಸ್ಸಿಗೆ ನಾವು ಡಿಸಲ್ಯೂಷನ್ ಅಂತೀವಿ. ಏನಂತೀವಿ? ಡಿಸಲ್ಯೂಷನ್. ಉಪ್ಪು ನೀರಾಗಿ ಏನು ಕರಗಾಕತ್ತೈತಲ್ರಿ, ಹಂಗೆ ಕರ್ಕೊಂತ ಹೋದಂಗೆ ಆ ಸೊಲ್ಯೂಷನ್ ಒಳಗೆ ಉಪ್ಪಿನ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂತ ಹೊಂಟಿತ್ತಲ್ಲ, ಈ ಪ್ರೊಸೆಸ್ಸಿಗೆ ವಿ ಕಾಲ್ ದ್ಯಾಟ್ ಪ್ರೊಸೆಸ್ ಆಸ್ ಡಿಸಲ್ಯೂಷನ್. ಓಕೆ, ಹಿಂಗೆ ಹಾಕ್ಕೊಂತ ಹೋಗ್ತೀರಿ. 4 ಸ್ಪೂನ್ಸ್, 5, 6, 7, 8 ಹಿಂಗೆ ಹಾಕ್ಕೊಂತ ಹೋದ್ರಿ. ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ಲಕ್ಷ ಕೊಟ್ಟು ಕೇಳಿ, ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ದ ಸಾಲ್ಟ್ ವಿಚ್ ಹ್ಯಾಸ್ ಬಿನ್ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್ನಾಗಿರೋ ಸೊಲ್ಯೂಟ್ ಪಾರ್ಟಿಕಲ್ಸ್, ಅಂದರೆ ನೀವು ಹಾಕೋದಲ್ಲ, ಆಲ್ರೆಡಿ ಸೊಲ್ಯೂಷನ್ನಾಗ ಹೋಗೈತಲ್ಲ, ಅಂದರೆ ಉಪ್ಪು ನೀವೇ ನೀರಾಗ ಹಾಕಿರೋದು ಕರಗೈತಲ್ಲ, ಕರಗಿದ್ದು ಸೊಲ್ಯೂಟ್ ಪಾರ್ಟಿಕಲ್ಸ್ ಇರ್ತಾವೆ ಸೊಲ್ಯೂಷನ್ ಒಳಗೆ. ಸೊಲ್ಯೂಷನ್ನಾಗ ಇದ್ದಿದ್ದು ಉಪ್ಪಿನ ಪಾರ್ಟಿಕಲ್ಸ್, ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಕಮ್ ಔಟ್ ಆಫ್ ದ ಸೊಲ್ಯೂಷನ್.
ಉಪ್ಪನ್ನು ನೀರಾಗ ಹಾಕ್ಕೊಂತ ಹೋದ್ರಿ. ಸ್ಟಾರ್ಟಿಂಗ್ ಅದು ಕರ್ಕೊಂತ ಹೋತು. ಇಟ್ ಕೆಪ್ಟ್ ಡಿಸಾಲ್ವಿಂಗ್. ಅದಕ್ಕೆ ನಾವು ಡಿಸೊಲ್ಯೂಷನ್ ಅಂತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಯ್ತು, ಆ ನೀರಿನಾಗಿರೋ ಉಪ್ಪಿನ ಪಾರ್ಟಿಕಲ್ಸ್ ಅಂದರೆ ಸೊಲ್ಯೂಷನ್ನಾಗ ಇದನ್ನ ಎಂಗೇಜ್ ಇಡ್ಬೇಕು ನಾವು. ಸ್ಕ್ರೀನ್ ಟಚ್ ಮಾಡ್ಕೊತ ಇರ್ಬೇಕಿಲ್ಲ, ಲಾಕ್ ಆಗ್ತದೆ. ಅದೇ ಹೇಳಾಗ್ತಿದೆ. ಲೈಟ್ ಕಡಿಮೆ ಅನ್ಸಕತ್ತೈತೆ. ಓಕೆ, ನಾನು ಅದೇ ಹೇಳತ್ತಿದ್ದೆ. ಸೊಲ್ಯೂಷನ್ನಾಗಿರೋ ಉಪ್ಪಿನ ಪಾರ್ಟಿಕಲ್ಸ್, ಸೊಲ್ಯೂಷನ್ನಾಗಿರೋ ಸೊಲ್ಯೂಟ್ ಪಾರ್ಟಿಕಲ್ಸ್ ಏನಾಗ್ತಾವೆ, ಸ್ವಲ್ಪ ಆದಮೇಲೆ ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಒಂದಕ್ಕೊಂದು ಹೊಡಿತಾವೆ. ಸೊಲ್ಯೂಷನ್ನಾಗಿದ್ದು ಹೊಡೆದು ಹೊರಗೆ ಸೊಲ್ಯೂಷನ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಂದರೆ ವಾಪಸ್ ಸಾಲಿಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸಾಲಿಡ್ ಇದ್ವು, ನೀರಾಗಿ ಹೋಗಿ ಸೊಲ್ಯೂಷನ್ನಾಗಿದ್ದು ಒಂದಕ್ಕೊಂದು ಹೊಡೆದು ವಾಪಸ್ ಸಾಲಿಡ್ ಆಗತ್ತೆ, ಹೊರಗೆ ಬರಕತ್ವು, ಸೊಲ್ಯೂಷನ್ನಿಂದ ಹೊರಗೆ ಬರಕತ್ವು. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಕ್ರಿಸ್ಟಲೈಸೇಷನ್. ಓಕೆ, ಉಪ್ಪು ನೀರಾಗ ಹಾಕ್ತಿರಿ, ಕರಗೋ ಪ್ರೊಸೆಸ್ಸಿಗೆ ಕರಗಿ ಸೊಲ್ಯೂಷನದ್ದು ಕಾನ್ಸಂಟ್ರೇಷನ್ ಏನು ಜಾಸ್ತಿ ಆಯಿತು ಅದಕ್ಕೆ ನಾವು ಡಿಸಲ್ಯೂಷನ್ ಅಂತೀವಿ. ಆಲ್ರೆಡಿ ಕರಗಿದ್ದು ಸೊಲ್ಯೂಷನಿಂದ ಹೊರಗೆ ಬಂದು ಅಂದ್ರೆ ದೇ ಸ್ಟಾರ್ಟ್ ಕೊಲೈಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಕಮ್ ಔಟ್ ಆಫ್ ದ ಸೊಲ್ಯೂಷನ್. ಇದಕ್ಕೆ ನಾವು ಕ್ರಿಸ್ಟಲೈಸೇಷನ್ ಅಂತೀವಿ. ಈಗ ನೀವು ಹಿಂಗೆ ಕನ್ಸಿಡರ್ ಮಾಡ್ಬೇಕು, ಇದನ್ನು ಈಕ್ವಿಲಿಬ್ರಿಯಮ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಡಿಸಲ್ಯೂಷನ್ ಈಸ್ ಫಾರ್ವರ್ಡ್ ರಿಯಾಕ್ಷನ್, ಕ್ರಿಸ್ಟಲೈಸೇಷನ್ ಈಸ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಉಪ್ಪು ನೀರಾಗ ಕರಗೋದು ಡಿಸಲ್ಯೂಷನ್, ಫಾರ್ವರ್ಡ್ ರಿಯಾಕ್ಷನ್. ಉಪ್ಪು ಸೊಲ್ಯೂಷನ್ಗಿಂತ ಹೊರಗೆ ಬರೋದು ಕ್ರಿಸ್ಟಲೈಸೇಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್. ಉಪ್ಪು ನೀರಾಗ ಸೊಲ್ಯೂಷನ್ಗೆ ಹೋಗೋದು ಡಿಸಲ್ಯೂಷನ್, ಫಾರ್ವರ್ಡ್ ರಿಯಾಕ್ಷನ್. ಆಲ್ರೆಡಿ ಸೊಲ್ಯೂಷನ್ಗೆ ಇದ್ದಿದ್ದು ಉಪ್ಪು ಹೊರಗೆ ಬರೋದು, ಸೊಲ್ಯೂಷನ್ನಿಂದ ಹೊರಗೆ ಬರೋದು ಕ್ರಿಸ್ಟಲೈಸೇಷನ್, ಇದು ಬ್ಯಾಕ್ವರ್ಡ್ ರಿಯಾಕ್ಷನ್. ನಮಗೆ ಗೊತ್ತು, ಈಕ್ವಿಲಿಬ್ರಿಯಮ್ ಚಾಪ್ಟರ್ನ ಕಲ್ತೀವಿ. ಇನಿಷಿಯಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಅಂದರೆ ಡಿಸಲ್ಯೂಷನ್ ರೇಟ್ ಆಫ್ ಡಿಸಲ್ಯೂಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಉಪ್ಪು ನೀರಾಗ ಹೋಗೋ ಪ್ರೊಸೆಸ್ಸು ಇದ್ರದ್ದು ರೇಟ್, ಇದ್ರದ್ದು ಸ್ಪೀಡ್ ಉಪ್ಪು ಹೊರಗೆ ಬರೋ ಪ್ರೊಸೆಸ್ಗಿನ್ನೂ ಫಾಸ್ಟ್ ಇರ್ತದೆ. ಇನಿಷಿಯಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆಫ್ ಡಿಸಲ್ಯೂಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ರೇಟ್ ಆಫ್ crystallization. After some time, rate of forward reaction becomes equal to rate of backward reaction. We have studied equilibrium chapter. And the rate of dissolution becomes equal to rate of crystallization. ಲಕ್ಷ ಕೊಡ್ರಿ. ಈಗ ಇಷ್ಟಾದಮೇಲೆ ಇಷ್ಟು ಆಗಾಕ ಒಂದು 20 ಸ್ಪೂನ್ ಸಾಲ್ಟ್ ಹಾಕಿರಂಗೆ ಅನ್ಕೋರಿ. 20 ಸ್ಪೂನ್ ಸಾಲ್ಟ್ ಹಾಕಿರಂಗೋರಿ. 21ನೇ ಸ್ಪೂನ್ ಹಾಕಿದ್ರೆ ಅದು ಡಿಸಾಲ್ವ್ ಆಗಂಗಿಲ್ಲ. ಇದು ಸಾಲ್ಯುಬಿಲಿಟಿ ಡೆಫಿನೇಷನ್ ಹೋಗ್ತೀನಿ ನೋಡ್ರಿ. ನನಗೆ ಆಗಲೇ ಹೇಳಿದ ಪೇಜ್ ನಂಬರ್ 28ಗೆ ಬರ್ರಿ. ಸಾಲ್ಯುಬಿಲಿಟಿ ಡೆಫಿನೇಷನ್. ಸಾಲ್ಯುಬಿಲಿಟಿ ಈಸ್ ಡಿಫೈನ್ಡ್ ಆಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಸೊಲ್ಯೂಟ್ ದ್ಯಾಟ್ ಕ್ಯಾನ್ ಬಿ ಡಿಸಾಲ್ವ್ಡ್. 20 ಸ್ಪೂನ್, 21ನೇದು ಈಗ ಡಿಸಾಲ್ವ್ ಆಗಂಗಿಲ್ಲ. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ದ್ಯಾಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಸರ್ಟನ್ ಅಮೌಂಟ್ ಆಫ್ ಸಾಲ್ವೆಂಟ್ ಆಟ್ ಗಿವನ್ ಟೆಂಪ್ರೇಚರ್ ಕಮ್ಮಿ ಬರೋಣ ಅಂತ. ಸೊ ಈಗ 21ನೇ ಸ್ಪೂನ್ ಹಾಕಿದ್ರೆ ಡಿಸಾಲ್ವ್ ಆಗಂಗಿಲ್ಲ. ಆ 20 ಸ್ಪೂನ್ ಏನು ಡಿಸಾಲ್ವ್ ಆಗುತ್ತೋ ದ್ಯಾಟ್ ಈಸ್ ಸಾಲ್ಯುಬಿಲಿಟಿ. ಈಗ 21ನೇ ಸ್ಪೂನ್ ನೀವು ಹಾಕಿದ್ರೆ ಏನಾಗುತ್ತೆ, ಅದು ಡಿಸಾಲ್ವ್ ಆಗಂಗಿಲ್ಲ. ಎದಕ್ಕಂದ್ರೆ ಅಲ್ಲಿ ಈಕ್ವಿಲಿಬ್ರಿಯಮ್ ಅಟೇನ್ ಆಗಿದೆ. ಎದ್ರ ನಡುವೆ ಈಕ್ವಿಲಿಬ್ರಿಯಮ್ ಆಗಿದೆ. ರೇಟ್ ಆಫ್ ಡಿಸಲ್ಯೂಷನ್ ಹ್ಯಾಸ್ ಬಿಕಮ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಸೊ ನೀವು ಎಷ್ಟು ಉಪ್ಪು ಸೊಲ್ಯೂಷನ್ ಹಾಕಕತ್ತೀರಿ ಅಷ್ಟು ಉಪ್ಪು ಸೊಲ್ಯೂಷನ್ ಆಗಿಂದ ಹೊರಗೆ ಬರಕತ್ತೈತಿ. ಎಷ್ಟು ಡಿಸಲ್ಯೂಷನ್ ಆಗತ್ತೈತಿ ಅಷ್ಟು ಕ್ರಿಸ್ಟಲೈಸೇಷನ್ ಆಗತ್ತೈತಿ. ಅದಕ್ಕೆ 21ನೇ ಸ್ಪೂನ್ ನೀವು ಹಾಕಿದ್ರೆ ಅದು ಅಲ್ಲೇ ಉಳ್ದಂಗೆ ಅನಿಸ್ತೈತೆ. ಅದು ಡಿಸಾಲ್ವ್ ಆಗಿಲ್ಲ ಅನ್ಸುತ್ತೆ. ಅದು ಡಿಸಾಲ್ವ್ ಆಗಿರ್ತೈತಿ, ಅದು ಅಷ್ಟು ಉಪ್ಪು ಹೊರಗೆ ಬಂದಿರ್ತೈತಿ. ಡಿಸಾಲ್ವ್ ಆಯ್ತು ಅಷ್ಟು ಹೊರಗೆ ಬಂತು ಅಂದ್ರೆ ಅದು ಆಗ್ಲಾರ್ದಂಗೆ. ಸೊ 21st ಸ್ಪೂನಲ್ಲಿ ಡಿಸಾಲ್ವ್ ಆಗಂಗಿಲ್ಲ. So that is maximum amount of solute that can be dissolved in that solvent at given temperature. So that itself is solubility. So ಅಲ್ಲಿ ಎದುರು ನಡು ಈಕ್ವಿಲಿಬ್ರಿಯಮ್ ಮತ್ತು ರೇಟ್ ಆಫ್ ಡಿಸಲ್ಯೂಷನ್ ಮತ್ತು ರೇಟ್ ಆಫ್ ಕ್ರಿಸ್ಟಲೈಸೇಷನ್ ನಡು ಈಕ್ವಿಲಿಬ್ರಿಯಮ್ ಅಂತ. ಇದು ಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂತೀವಿ ನಾವು. ಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂದ್ರೆ ಎಷ್ಟು ಉಪ್ಪು ನೀವು ಸೊಲ್ಯೂಷನ್ಗೆ ಹಾಕಿದ್ರಿ ಅಷ್ಟು ಉಪ್ಪು ಸೊಲ್ಯೂಷನಿಂದ ಹೊರಗೆ ಬಂತು. ಈ ಸ್ಟೇಟ್ ಆಫ್ ಸೊಲ್ಯೂಷನಿಗೆ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಆ ಸೊಲ್ಯೂಷನ್ ಸ್ಯಾಚುರೇಟ್ ಆಯ್ತು ಅಂದ್ರೆ ಅದ್ರದ್ದು ಸ್ಯಾಚುರೇಷನ್ ರೀಚ್ ಆಯ್ತು. ಇನ್ನು ಮೇಲೆ ನೀವು ಉಪ್ಪು ಹಾಕಿದ್ರೆ ಅದ್ರಾಗ ಅದು ಡಿಸಾಲ್ವ್ ಆಗಂಗಿಲ್ಲ. ಸ್ಯಾಚುರೇಷನ್ ರೀಚ್ ಆಯ್ತು ಅಂದ್ರೆ ಏನು, ಈಗ ಒಂದು ಹಂಗೆ ಎಕ್ಸಾಂಪಲ್ ಕೊಡ್ತೀನಿ ಲೂಸ್ಲಿ ಕನೆಕ್ಟೆಡ್ ಟು ದಿಸ್. ನಾನು ಇಫ್ ಐ ಸ್ಟಾರ್ಟ್ ರನ್ನಿಂಗ್ ಇನ್ ಅ ಸ್ಟೇಡಿಯಮ್, ನಾವು 1 ರೌಂಡು 2 ರೌಂಡ್ 3 ರೌಂಡ್ 4 ರೌಂಡ್ 5 ರೌಂಡಿಗೆ ನನ್ನ ಸ್ಯಾಚುರೇಷನ್ ರೀಚ್ ಆಯ್ತು. 6ನೇ ರೌಂಡ್ ಓಡಂದ್ರೆ ನನಗೆ ಆಗಂಗಿಲ್ಲ. ಹಂಗೆ ಸೊಲ್ಯೂಷನ್ ಸ್ಯಾಚುರೇಷನ್ ರೀಚ್ ಆಗಿದೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಅಂದ್ರೆ ಅದು ಕರಗಿಸ್ಕೊಳಂಗಿಲ್ಲ ಅದ್ರೊಳಗೆ. ದ ಸೊಲ್ಯೂಟ್ ವಿಚ್ ಯು ಆ್ಯಡ್ ಆಫ್ಟರ್ ದ ಸೊಲ್ಯೂಷನ್ ಇಸ್ ಸ್ಯಾಚುರೇಟೆಡ್ ಡಸಂಟ್ ಡಿಸಾಲ್ವ್ ಇನ್ ದ ಸೊಲ್ಯೂಷನ್. ಓಕೆ, ಐ ಹೋಪ್ ಐ ಹ್ಯಾವ್ ಮೇಡ್ ದಿಸ್ ಕನ್ಸೆಪ್ಟ್ ವೆರಿ ಕ್ಲಿಯರ್. ಕಡಿಮೆ ಬೇಡ ಕನ್ಸೆಪ್ಟ್. ಓಕೆ.
ಈಗ ನೀವು ಪೇಜ್ ನಂಬರ್ 29 ಒಳಗೆ ಏನು ಮಾಡಿರಿ, ಸಾಲ್ಯುಬಿಲಿಟಿ ಆಫ್ ಅ ಸಾಲಿಡ್ ಇನ್ ಅ ಲಿಕ್ವಿಡ್, ಇದನ್ನು ನೀವು ಪ್ಯಾರಾಗ್ರಾಫ್ ಓದ್ರಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನೀವು ಓದ್ರಿ. ಅಲ್ಲಿ ನಡು ಇರೋದು ಇದನ್ನು ತೋರಿಸ್ತೀನಿ ನೋಡಿರಿ. ನೀವು ಇದನ್ನು ನೋಡಿರಿ, ಸಾಲಿಡ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಸೊಲ್ಯೂಷನ್ ಎರಡೂ ಎದಾಗದವು ರಿವರ್ಸಿಬಲ್ ರಿಯಾಕ್ಷನ್ ತೋರಿಸ್ತಾರೆ ನೋಡಿರಿ. ಎರಡು ಈಕ್ವಿಲಿಬ್ರಿಯಮ್ನಾಗ ಅದಾವೆ. ಹಿಂಗಿಂದ ಹಿಂಗೆ ಹೋದರೆ ಡಿಸಲ್ಯೂಷನ್, ಹಿಂಗಿಂದ ಹಿಂಗೆ ಬಂದರೆ ಕ್ರಿಸ್ಟಲೈಸೇಷನ್. ಓಕೆ, ಅದು ನೀವು ಓದ್ರಿ. ನೆಕ್ಸ್ಟ್ ಅಲ್ಲಿ ಏನೈತೆ ನೋಡಿರಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್. ಸಾಲಿಡ್ಸನ್ನ ಲಿಕ್ವಿಡ್ನ ಹಾಕಿದಾಗ ಅದರ ಸಾಲ್ಯುಬಿಲಿಟಿಗೆ ಎಫೆಕ್ಟ್ ಆಗೋ ಫ್ಯಾಕ್ಟರ್ಸ್ ಯಾವುವು? ಸಾಲ್ಯುಬಿಲಿಟಿ ಅಂದರೆ ಏನು? ಈಗ ಹೇಳಿದ್ವಿ, ಎಷ್ಟು ಮ್ಯಾಕ್ಸಿಮಮ್ ಸಾಲ್ಯೂಟು ಸಾಲೆಂಟ್ ಒಳಗೆ ಡಿಸಾಲ್ವ್ ಆಗುತ್ತೆ ಅದು ಅದರ ಸಾಲ್ಯುಬಿಲಿಟಿ. ಈ ಡೆಫಿನೇಷನ್ ಓದಿದ್ವಿ, ಅದರ ಅರ್ಥನ ಮಾಡ್ಕೊಂಡ್ವಿ. ಈ ಸಾಲ್ಯುಬಿಲಿಟಿದು ಇದ್ರ ಮೇಲೆ ಡಿಪೆಂಡ್ ಆಗೈತಿ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗೈತಿ ಅನ್ನೋದನ್ನು ನಾವು ಕಲಿತೀವಿ. ಸೊ ಅಲ್ಲಿ ನೋಡಿರಿ ನೀವು ಪೇಜ್ ನಂಬರ್ 29 ಒಳಗೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಒಳಗೆ ಒಂದೇದು ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಅಂದ್ರೆ ನೀವು ಹಾಕೋ ಸೊಲ್ಯೂಟ್ದು ನೇಚರ್ ಎದ್ರಾಗ ಹಾಕತ್ತೀರಿ, ಸಾಲ್ವೆಂಟ್ದು ನೇಚರ್ ಏನಿದೆ, ನೇಚರ್ ಅಂದ್ರೆ ಓಕೆ. ಅಲ್ಲಿ ಕೊಟ್ಟಿದ್ದನ್ನು ಓದೋಣಂತ ನಾನು ನಿಮ್ಗೆ ಅಲ್ಲಿ ಏನು ಕೊಟ್ಟಾರ ಅನ್ನೋದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಯು ಜಸ್ಟ್ ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್, ಇದು ಒಂದು ಸ್ಟೇಟ್ಮೆಂಟ್, ಲೈಕ್ ಡಿಸಾಲ್ವ್ಸ್ ಲೈಕ್. ಇದನ್ನು ಹೈಲೈಟ್ ಮಾಡಿ ಬರೆದಿಟ್ಟಿನಿ ಮಾರ್ಕರ್ ಪೆನ್ಲೆ. ಲೈಕ್ ಡಿಸಾಲ್ವ್ಸ್ ಲೈಕ್, ಏನಿದೆ ಲೈಕ್ ಡಿಸಾಲ್ವ್ಸ್ ಲೈಕ್. ಓಕೆ, ಇದನ್ನು ವಿ ವಿಲ್ ಎಕ್ಸ್ಪ್ಲೇನ್ ದಿಸ್. ಉಪ್ಪು ತಗೋರಿ ಅಥವಾ ಸಕ್ಕರೆ ತಗೋರಿ, ಸಾಲ್ಟ್ ಆರ್ ಶುಗರ್, ಡಿಸಾಲ್ವ್ ಇಟ್ ಇನ್, ಅದು ನೀರಾಗ ಹಾಕ್ರಿ. ಟೇಕ್ ಶುಗರ್ ಆರ್ ಸಾಲ್ಟ್, ವಿಲ್ ಸ್ಟಿಕ್ ಟು ಸಾಲ್ಟ್. ಟೇಕ್ ಸಾಲ್ಟ್ ಆ್ಯಂಡ್ ಪುಟ್ ಇಟ್ ಇನ್ ವಾಟರ್, ಇಟ್ ಡಿಸಾಲ್ವ್ಸ್, ಕರಗ್ತೈತೆ ಅದು. ಸಾಲ್ಟನ್ನು ಬೆನ್ಸಿನ್ನೇ ಹಾಕ್ರಿ. ಬೆನ್ಸಿನ್ ಇಸ್ ಆಲ್ಸೋ ಲಿಕ್ವಿಡ್. ಓಕೆ, ಇಮ್ಯಾಜಿನ್ ವಾಟರ್ ಈಸ್ ಲಿಕ್ವಿಡ್, benzene is also liquid. Add salt to water, it dissolves. Add salt to benzene, it does not dissolve. ಇದು ಲಿಕ್ವಿಡ್, ಇದು ಲಿಕ್ವಿಡ್. ಸಾಲ್ಟ್ ಇದ್ರಾಗ ಕರಗಾಕತ್ತೈತಿ ನೀರಾಗ, ಅಂದರೆ ಬೆನ್ಸಿನಾಗೂ ಕರಬೇಕಾಗಿತ್ತು, ಅದು ಕರಗಂಗಿಲ್ಲ. ಇದಕ್ಕೆ ಇದು ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದ ಸ್ಟೇಟ್ಮೆಂಟ್ ಲೈಕ್ ಡಿಸಾಲ್ವ್ಸ್ ಲೈಕ್. ಓಕೆ, ವಾಟ್ ಇಸ್ ದಟ್? ವಿಲ್ ಕಮ್ ಟು ಇಟ್ ನೌ. ಓಕೆ, ಇದು ವಾಟರ್ ಈಸ್ ಪೋಲಾರ್ ಸಾಲ್ವೆಂಟ್. ಪೋಲಾರ್ ಯಾಕಂದ್ರೆ ನಮಗೆ ಗೊತ್ತು, ಆಕ್ಸಿಜನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರ್ತೈತಿ, ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಅದಕ್ಕಂತ ನಾವು ಇಡೀ ವರ್ಷ ಮಾತಾಡೀವಿ. ಆ್ಯಸ್ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್, ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್ ಗೆಟ್ಸ್ ಪಾರ್ಷಿಯಲ್ ನೆಗೆಟಿವ್, hydrogen gets partial positive. We know the rest of the story. So water is polar in nature, and ಇದ್ರಾಗ ನೀವು ಹಾಕೋ ಉಪ್ಪು is also polar in nature, because sodium chloride ನೀರು ಹಾಕಿದ್ರೆ Na+Cl- ಆಗುತ್ತೆ. ಸೊ ಸೊಲ್ಯೂಟಿಗೂ ಚಾರ್ಜ್ ಐತಿ, ಸಾಲ್ವೆಂಟಿಗೂ ಚಾರ್ಜ್ ಐತಿ. ಸೊ ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್, ಲೈಕ್ ಡಿಸಾಲ್ವ್ಸ್ ಲೈಕ್. ನಾವು ಹಾಕೋ ಸೊಲ್ಯೂಟಿಗೂ ಚಾರ್ಜ್ ಐತಿ, ಸಾಲ್ವೆಂಟಿಗೂ ಚಾರ್ಜ್ ಐತಿ. ಸೊ ಚಾರ್ಜ್ ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್, ಲೈಕ್ ಡಿಸಾಲ್ವ್ಸ್ ಲೈಕ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದ ಉಪ್ಪನ್ನು ಬೆನ್ಸಿನ್ನೇ ಹಾಕಿದ್ರೆ ಅಂದ್ರೆ ಬೆನ್ಸಿನ್ C6H6, ಅದು C6+H6- ಆಗಿ ಡಿಸೋಸಿಯೇಟ್ ಆಗಂಗಿಲ್ಲ, ಅಂದ್ರೆ ಅದಕ್ಕೆ ಚಾರ್ಜ್ ಇಲ್ಲ. ಬೆನ್ಸಿನ್ ಈಸ್ ಅ ನಾನ್ ಪೋಲಾರ್ ಸಾಲ್ವೆಂಟ್. ಬೆನ್ಸಿನ್ ಏನೈತಲ್ರಿ, ಬೆನ್ಸಿನ್ C6H6 ಏನೈತಲ್ಲ, ಇದು ನಾನ್ ಪೋಲಾರ್. ಇದ್ರಾಗ ನೀವು ಇದನ್ನು ಉಪ್ಪು ಹಾಕಿದ್ರೆ ಅದು ಕರಗಂಗಿಲ್ಲ, ಬಿಕಾಸ್ ಇದು ಪೋಲಾರ್ ಸೊಲ್ಯೂಟ್ ಈಸ್ ಪೋಲಾರ್, solvent is non-polar. So polar doesn't dissolve in non-polar. polar dissolve ಆಗುತ್ತೆ, non-polarನಾಗಲ್ಲ. ಅದಕ್ಕೆ ಲೈಕ್ ಡಿಸಾಲ್ವ್ಸ್ ಲೈಕ್. ಈಗ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಇಲ್ಲೇ ನೀವು. ಓಕೆ, ಸಕ್ರೆ ಎಲ್ಲಿ ಚಾರ್ಜ್ ಐತೆ? ಸಕ್ರೆ ನೀರಾಗ ಕರಗ್ತೈತಲ್ಲ, ಶುಗರ್ ಡಿಸಾಲ್ವ್ಸ್ ಇನ್ ವಾಟರ್, ಅದ್ರಾಗ ಎಲ್ಲಿ ಚಾರ್ಜ್ ಐತೆ ಅಂತ ನೀವು ಕೇಳಿದ್ರೆ ವಾಟ್ ಇಸ್ ಸಕ್ರೆ? ಸುಕ್ರೋಸ್ ಏನು? C12H22O11. C12H22O11 ಒಳಗೆ OH ಬಾಂಡ್ಸ್ ಇರ್ತಾವೆ.
ಇದನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಕಲ್ತ ನಂಗೆ ಪೂರ ಡೀಟೇಲ್ ಬರ್ತೈತೆ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ OH ಬಾಂಡ್ಸ್ ಇರ್ತಾವೆ. OH ಬಾಂಡ್ಸ್ ಅಂದ್ರೆ ಹೆಂಗಿರ್ತಾವೆ? ಮಾರ್ಕರ್ ಪೆನ್ ತಂದಿನೋ ಇಲ್ಲ ಇಲ್ಲಿ. ಓಕೆ, ಪೆನ್ ತಂದಿಲ್ಲ, ಪ್ಲೀಸ್ ಇಮೇಜಿನ್ ಮಾಡಿ. O ಬಾಂಡ್ H, C12H22O11 ಒಳಗೆ ಸುಕ್ರೋಸ್ ಒಳಗೆ ಭಾಳಷ್ಟು OH ಬಾಂಡ್ಸ್ ಇರ್ತವೆ. OHO ಹಿಂಗೆ ಇಮ್ಯಾಜಿನ್ ಮಾಡಿರಿ, O-H. Shared pair of electrons are shifted towards oxygen, so oxygen partial negative, hydrogen partial positive. So ಸುಕ್ರೋಸ್ ಒಳಗೆ ಚಾರ್ಜ್ ಐತಿ. ಸುಕ್ರೋಸ್ ಒಳಗೆ OH ಬಾಂಡ್ಸ್ ಅದಾವೆ, OH ಬಾಂಡ್ಸ್ನಾಗ ಚಾರ್ಜ್ ಐತೆ ಅಂದರೆ ಸುಕ್ರೋಸ್ನಾಗ ಚಾರ್ಜ್ ಐತೆ. ಸೊ ಸುಕ್ರೋಸ್ ಶುಗರ್ ಡಿಸಾಲ್ವ್ಸ್ ಇನ್ ವಾಟರ್. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರಿ, ನ್ಯಾಫ್ಥಲಿನ್. ನ್ಯಾಫ್ಥಲಿನ್ ಅಂದರೆ ಡಾಂಬರ್ ಗುಳಿಗೆ. ಈ ನ್ಯಾಫ್ಥಲಿನ್ ಡಾಂಬರ್ ಗುಳಿಗೆ does not dissolve in water, but it dissolves in benzene. Non-polar dissolves in non-polar. Naphthalene ಈ ಫಾರ್ಮುಲಾ ಏನು ಇಲ್ಲಿ ಬರ್ತೀನಿ ರೀ ನಾನು. ನ್ಯಾಫ್ಥಲಿನ್ ಫಾರ್ಮುಲಾ C10H8. ಈ ನ್ಯಾಫ್ಥಲಿನ್ ಡಾಂಬರ್ಗಳಿಗೆ ಇದು ಚಾರ್ಜ್ ಇಲ್ಲ, ಇದು ನಾನ್ ಪೋಲಾರ್. ಸೊ ನಾನ್ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್. ಇಟ್ ಡಿಸಾಲ್ವ್ಸ್ ಇನ್ ಬೆನ್ಸಿನ್, ಬಟ್ ಇಟ್ ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ಸೊ ನಾನ್ ಪೋಲಾರ್ ಸೊಲ್ಯೂಟ್ ನ್ಯಾಫ್ಥಲಿನ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಬೆನ್ಸಿನ್. Polar solute sodium chloride dissolves in polar solvent water. So ಏನು ಅರ್ಥ ಆಯ್ತು? ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್, ನಾನ್ ಪೋಲಾರ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್. ಸೊ ಲೈಕ್ ಡಿಸಾಲ್ವ್ಸ್ ಲೈಕ್ ಒಂದು ಸ್ಟೇಟ್ಮೆಂಟ್ನೇ ಅಷ್ಟು ನೆನಪಿಟ್ಕೊಂಡ್ಬಿಟ್ರೆ ಮುಗಿತು. ಲೈಕ್ ಡಿಸಾಲ್ವ್ಸ್ ಲೈಕ್. ಪೋಲಾರ್ ಡಿಸಾಲ್ವ್ಸ್ ಇನ್ ಪೋಲಾರ್, ನಾನ್ ಪೋಲಾರ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್. ಪೋಲಾರ್ ಡಸಂಟ್ ಡಿಸಾಲ್ವ್ ಇನ್ polar doesn't dissolve in non-polar. Non-polar doesn't dissolve in polar. Polar in polar, non-polar in non-polar. So ಇಷ್ಟೆಲ್ಲ ಹೇಳೋಕಿನ ಒಂದು ಸ್ಟೇಟ್ಮೆಂಟ್, ಲೈಕ್ ಡಿಸಾಲ್ವ್ಸ್ ಲೈಕ್. ಇದು ಯು ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್, ಲೈಕ್ ಡಿಸಾಲ್ವ್ಸ್ ಲೈಕ್. ಓಕೆ, ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ಅಲ್ಲೇನಿತ್ತು ಫಸ್ಟ್ ಫ್ಯಾಕ್ಟರ್. ಇದು ಎದ್ರ ಫ್ಯಾಕ್ಟರ್? ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಒಳಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ ಒಳಗೆ ಒಂದನೇತ್ತು ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊಲ್ಯೂಟ್ ನೇಚರ್ ಏನು? ಪೋಲಾರೋ ನಾನ್ ಪೋಲಾರೋ. ಸಾಲ್ವೆಂಟ್ ನೇಚರ್ ಏನು? ಪೋಲಾರೋ ನಾನ್ ಪೋಲಾರೋ. ಇದ್ರ ಮೇಲೆ ಲೈಕ್ ಡಿಸಾಲ್ವ್ಸ್ ಲೈಕ್ ನಾನು ಎಕ್ಸ್ಪ್ಲನೇಷನ್ ಮಾಡೀನಿ. ಸೊ ಆ ಪ್ಯಾರಾಗ್ರಾಫು ನೀವು ಓದ್ರಿ. ಸೆಕೆಂಡ್ ಫ್ಯಾಕ್ಟರ್ ಟೆಂಪ್ರೇಚರ್. ಓಕೆ, ಅಟ್ ಅ ಗಿವನ್ ಟೆಂಪ್ರೇಚರ್ ಅಂತಿತ್ತು ಸಾಲ್ಯುಬಿಲಿಟಿ ಡೆಫಿನೇಷನ್ ಒಳಗೆ. ಸೊ ಹೌ ಡಸ್ ಟೆಂಪ್ರೇಚರ್ ಎಫೆಕ್ಟ್ ಸಾಲ್ಯುಬಿಲಿಟಿ? ಈಗ ಲಕ್ಷ ಕೊಡ್ರಿ. ಈಗ ನಾನು ನೀರು ತೊಗೊತೀನಿ, ಉಪ್ಪು ಹಾಕ್ಕೊಂತ ಹೋಗ್ತೀನಿ. 10 ಸ್ಪೂನ್ ಹಾಕಿದೆ, 11ನೇ ಸ್ಪೂನು ಡಿಸಾಲ್ವ್ ಆಗಲಿಲ್ಲ ಅನ್ಕೊರಿ. ಅವಾಗ ನಾನು ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊತ ಹೋದೆ ಅನ್ಕೋರಿ ಆ ನೀರಿಂದ, ಅವಾಗ 11ನೇ ಸ್ಪೂನು ಡಿಸಾಲ್ವ್ ಆಗುತ್ತೆ. ಟೆಂಪ್ರೇಚರ್ ಅಷ್ಟ ಇತ್ತಂದರೆ ಏನು 11ನೇ ಸ್ಪೂನ್ ಡಿಸಾಲ್ವ್ ಆಗಂಗಿಲ್ಲ. ನೀರು ತೊಗೊಂಡಿವಿ, ಉಪ್ಪು ಹಾಕ್ಕೊಂತ ಹೊಂಟಿವಿ, 10 ಸ್ಪೂನ್ಸ್ ಆಫ್ ಸಾಲ್ಟ್ ವಿ ಹ್ಯಾವ್ ಆ್ಯಡೆಡ್, ಇಟ್ got dissolved. 11th spoon did not dissolve because saturation reach ಆಗ್ಬಿಟ್ಟೈತಿ. Rate of dissolution has become equal to rate of crystallization. Now if I increase the temperature of water, ಆ ನೀರೇನು ತೊಗೊಂಡಿದ್ವಿ ಅದ್ರದ್ದು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ, ಸೊಲ್ಯೂಷನ್ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ 11ನೇ ಸ್ಪೂನು ಡಿಸಾಲ್ವ್ ಆಗುತ್ತೆ. ಅಂದರೆ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ಅಂದಂಗೆ ಆತಿಲ್ಲ. ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್. ನಾಟ್ ಇನ್ ಎವ್ರಿ ಕೇಸ್, ಓನ್ಲಿ ಇಫ್ ಲಕ್ಷ ಕೊಡ್ರಿ, ಓನ್ಲಿ ಇಫ್. ಇಲ್ಲಿ ನೋಡಿರಿ ಸೆಕೆಂಡ್ ಪಾಯಿಂಟ್, ಈ ಟೆಂಪರೇಚರ್ ಸೆಕೆಂಡ್ ಪಾಯಿಂಟ್ ಒಳಗೆ ಸೆಕೆಂಡ್ ಪಾಯಿಂಟ್ ನೋಡಿರಿ. ಇಫ್ ಡೆಲ್ಟಾ H ಸೊಲ್ಯೂಷನ್ ಈಸ್ ಪಾಸಿಟಿವ್ ಅಂದರೆ ಡಿಸಲ್ಯೂಷನ್, ಇಫ್ ಡಿಸಲ್ಯೂಷನ್ ಈಸ್ ಆ್ಯನ್ ಎಂಡೋಥರ್ಮಿಕ್ ಪ್ರೊಸೆಸ್. ಡಿಸಲ್ಯೂಷನ್ ಅಂದರೆ ಏನು? ಆ ಕಡೆ ಹೇಳಿದೆ, ಉಪ್ಪನ್ನು ನೀರಾಗಿ ಹಾಕ್ತೀರಿ, ಅದು ಕರ್ಕೊಂತ ಹೋಗ್ತದೆ, ಅದೇ ಡಿಸಲ್ಯೂಷನ್ ಪ್ರೊಸೆಸ್ ಅಂತ ಹೇಳಿದೆ ನಾನು. ಇಲ್ಲಿ ಏನು ಹೇಳ್ಯಾರ ಅವರು? ಇಫ್ ಡಿಸಲ್ಯೂಷನ್ ಈಸ್ ಎಂಡೋಥರ್ಮಿಕ್, ಅಲ್ಲಿ ಓದ್ರಿ ನೀವು, ದಟ್ ಈಸ್ ಡಿಸಲ್ಯೂಷನ್ ಈಸ್ ಇನ್ ಎಂಡೋಥರ್ಮಿಕ್ ಪ್ರೊಸೆಸ್. ಅಂದ್ರೆ ಎಂಡೋಥರ್ಮಿಕ್ ಅಂದರೆ ಏನು? ಹೀಟ್ ಅಬ್ಸಾರ್ಬ್ ಆಗುತ್ತೆ, ನಾವು ಹೀಟ್ ಸಪ್ಲೈ ಮಾಡಾಕ್ತೀವಿ. ಇಫ್ ಡಿಸಲ್ಯೂಷನ್ ಇಸ್ ಎಂಡೋಥರ್ಮಿಕ್ ಅಂದರೆ ಆ್ಯಸ್ ಯು ಅಂದರೆ ಡಿಸಲ್ಯೂಷನ್ ಅಂದರೆ ಏನು? ಉಪ್ಪು ನೀರಾಗಿ ಕರಗೋದು ಡಿಸಲ್ಯೂಷನ್. ಇದು ಎಂಡೋಥರ್ಮಿಕ್ ಅಂದರೆ ಏನು? ನಾವು ಹೀಟ್ ಕೊಡ್ಬೇಕು ಇದಕ್ಕಂತ, ಹೀಟ್ ಅದು ನಮಗೆ ಕೊಡೋಂಗಿಲ್ಲ. ಸೊ ಈ ಡಿಸಲ್ಯೂಷನ್ ಪ್ರೊಸೆಸ್ ಎಂಡೋಥರ್ಮಿಕ್ ಇತ್ತಂದ್ರೆ ನಾವು ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ಸಾಲ್ಯುಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆಗೋದು, ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಏನೈತಲ್ಲ ಈ ಪ್ರೊಸೆಸ್, ಇದ್ರದ್ದು ಡಿಸಲ್ಯೂಷನ್ ಈಸ್ ಎಂಡೋಥರ್ಮಿಕ್. ವಾಟ್ ಡು ಐ ಮೀನ್ ಇಫ್ ಐ ಸೇ ಡಿಸಲ್ಯೂಷನ್ ಇಸ್ ಎಂಡೋಥರ್ಮಿಕ್? ಆ್ಯಸ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಸಾಲ್ಯುಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ಅದು ಕರಗ್ಬೇಕಂದ್ರೆ
ನಾವು ಹೀಟ್ ಕೊಡ್ಬೇಕು ಆಗುತ್ತಾ ಅಂಥ ಸಿಚುವೇಶನ್ ಇತ್ತಂದ್ರೆ. ಈ ಸ್ಟೇಟ್ಮೆಂಟಿದ ಅರ್ಥ ಏನು? ಡಿಸೊಲ್ಯೂಷನ್ ಈಸ್ ಎಂಡೋಥರ್ಮಿಕ್. ಡಿಸೊಲ್ಯೂಷನ್ ಅಂದರೆ ಏನು? ಸಾಲ್ಯೂಟು ಸಾಲ್ವೆಂಟ್ ಒಳಗೆ ಕರಗೋದು, ಇದು ಡಿಸೊಲ್ಯೂಷನ್. ಇದು ಎಂಡೋಥರ್ಮಿಕ್ ಅಂದರೆ ಏನು? ನಾವು ಹೀಟ್ ಕೊಡ್ಬೇಕು ಅಂತ ಅದು ಆಗ್ಬೇಕಂದ್ರೆ ಸೊಲ್ಯೂಟು ಸಾಲ್ವೆಂಟ್ ಒಳಗೆ ಸರಳ ಡಿಸಾಲ್ವ್ ಆಗಬೇಕು ಅಂದ್ರೆ ನಾವು ಹೀಟ್ ಕೊಡಬೇಕು. ಸೊ ನಾವು ಹೀಟ್ ಕೊಡಬೇಕು ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಂತ ಹೋದಂಗೆ ಸಾಲ್ಯುಬಿಲಿಟಿ ಜಾಸ್ತಿ ಹಾಕೊಂತ ಹೋಗುತ್ತೆ. ದ ಅಮೌಂಟ್ ಆಫ್ ಸೊಲ್ಯೂಟ್ ವಿಚ್ dissolves in solvent keeps on increasing as you keep on increasing the temperature, only if dissolution is endothermic. If dissolution is exothermic, ಅವಾಗ as you increase the temperature solubility decreases. ಲಕ್ಷಕೊಡ್ರಿ, ಈ ಸೊಲ್ಯೂಟ್ ಸಾಲ್ವೆಂಟ್ನಾಗ ಹಾಕೋ ಪ್ರೊಸೆಸ್ ಎಕ್ಸೋಥರ್ಮಿಕ್ ಇತ್ತಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಹೇಳ ಇದಕ್ಕೆ. ನೀವು ನೀರು ತೊಗೊಂಡು ಸುಣ್ಣ ಹಾಕಿರಿ, ಲೈಮ್ಸ್ಟೋನ್ CaCO3 ನೀರು ತೊಗೊಂಡು ಅದ್ರಾಗ ಸುಣ್ಣ ಹಾಕಿದರೆ ಅದು ನಮಗೆ ಹೀಟ್ ಕೊಡ್ತೈತಿ. ನೀವು ನೋಡಿರ್ತೀರಿ ಹಿಂಗೆ ಹೀಟ್ ಲಿಬ್ರೇಟ್ ಆಗ್ತಿರ್ತೀವಿ. ಇಫ್ ಯು ಆ್ಯಡ್ ಸುಣ್ಣ ಟು ವಾಟರ್, ಲೈಮ್ಸ್ಟೋನ್ ಟು ವಾಟರ್, ಅದು ನಮಗೆ ಹೀಟ್ ಕೊಡ್ತೈತಿ. ಡಿಸೊಲ್ಯೂಷನ್ ಇಸ್ ಎಕ್ಸೋಥರ್ಮಿಕ್. ಅವಾಗ ಅದು ನಮಗೆ ಹೀಟ್ ಕೊಡತೈತಿ ಅಂದ್ರೆ ಅವಾಗ ನೀವು ಮತ್ತಿಷ್ಟು ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಇಫ್ ಡಿಸೊಲ್ಯೂಷನ್ ಈಸ್ ಎಕ್ಸೋಥರ್ಮಿಕ್, ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ದೇರ್ ಆರ್ 2 points. If dissolution is endothermic, if you increase the temperature, solubility increases. If dissolution is exothermic, if you increase the temperature, solubility decreases. Because ಅದು ಕರಗು ಮುಂದೆ ಅದ ನಮಗೆ ಹೀಟ್ ಕೊಡಾತೈತಿ. ನೀವು ಮತ್ತಿಷ್ಟು ಹೀಟ್ ಕೊಟ್ಟರೆ ಆಗಂಗಿಲ್ಲ, ಕಡಿಮೆ ಆಗುತ್ತೆ ಸಾಲ್ಯುಬಿಲಿಟಿ. ಈಗ ಹಿಂಗೆ ಅನ್ಕೋರಿ, ಈಗ ಸುಣ್ಣ ನೀರಾಗ ಹಾಕಿದ್ರಿ ಅದು ಹೀಟ್ ಕೊಡಾತೈತಿ. ಅದು ಹೀಟ್ ಕೊಡಾತೈತಿ ಅಂದ್ರೆ ಅಲ್ಲಿ ಆ ನೀರು ಸುಡು ಆಗತೈತಿ. ನೀವು ಮತ್ತಿಷ್ಟು ಟೆಂಪ್ರೇಚರ್ ಕೊಟ್ಟರೆ ಆಗಂಗಿಲ್ಲ. ಮತ್ತು ಫುಲ್ ಕೋಲ್ಡ್ ವಾಟರ್ ಒಯ್ಬೇಕು. ನೀವು ಫುಲ್ ಕೋಲ್ಡ್ ವಾಟರ್ ಒಯ್ದರೆ ಜಾಸ್ತಿ ಡಿಸಾಲ್ವ್ ಆಗುತ್ತೆ ಸುಣ್ಣ ನೀರಾಗ. ಯಾಕಂದ್ರೆ ಅದು ಹೀಟ್ ಕೊಟ್ಕೊಂತ ಹೋಗುತ್ತೆ, ಇದು ತೊಗೊಂತ ಹೋಗ್ಬೇಕು. ನೀರು ತೊಗೋಬೇಕಂದ್ರೆ ಅದು ಮೊದಲು ಭಾಳ ತಂಪಿರ್ಬೇಕು. ಓಕೆ, ಸೊ ಟೆಂಪ್ರೇಚರದ್ದು ಇದು ಏನು, ಆ್ಯಸ್ ಯು ಇಫ್ ಡಿಸೊಲ್ಯೂಷನ್ ಇಸ್ ಎಂಡೋಥರ್ಮಿಕ್, if you increase the temperature, solubility also increases. If dissolution is exothermic, then if you increase the temperature, solubility decreases. Okay. ಸೊ ಅದು ಇಲ್ಲಿ ಕೊಟ್ಟಾರೆ ಟೆಂಪ್ರೇಚರ್ ಅನ್ನೋ ಇದ್ರೊಳಗೆ, ಇಲ್ಲೇ ರಿಯಾಕ್ಷನ್ ಕೊಟ್ಟಾರ, ಆಮೇಲೆ 2 ಕೇಸ್ ನಾನು ಏನು ಹೇಳಿದೆ ಅದು ಕೊಟ್ಟಾರ, ಆಮೇಲೆ 2ಕ್ಕೂ ಎಕ್ಸಾಂಪಲ್ ಕೊಟ್ಟಾರ ನೋಡಿರಿ. ಎಕ್ಸೋಥರ್ಮಿಕ್ಕಿಗೆ ಇದ್ದಾಗ 2 ಎಕ್ಸಾಂಪಲ್ ಇಲ್ಲಿ ಕೊಟ್ಟಾರ, Li2 ಲಿಥಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್. ಎಂಡೋಥರ್ಮಿಕ್ಕಿಗೆ ಇದ್ದಾಗ 3 ಎಕ್ಸಾಂಪಲ್ ಕೊಟ್ಟಾರ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ನೈಟ್ರೈಟ್, ಸೋಡಿಯಂ ನೈಟ್ರೈಟ್. ಈ ಎಕ್ಸಾಂಪಲ್ ನೀವು ನೆನ್ಪಿಟ್ಕೋರಿ. ಥರ್ಡ್ ಫ್ಯಾಕ್ಟರ್, pressure. Pressure does not considerably affect the solubility of solids in liquids, since solids and liquids are highly incompressible. ಈ ಪ್ರೆಷರ್ದ ಫ್ಯಾಕ್ಟರ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸಿಗೆ, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸಿಗೆ ಪ್ರೆಷರ್ ಎಫೆಕ್ಟ್ ಆಗಂಗಿಲ್ಲ. ಪ್ರೆಷರ್ ಎಫೆಕ್ಟ್ ಆಗೋದು ಗ್ಯಾಸ್ ಇನ್ ಲಿಕ್ವಿಡ್ ಇದ್ದಾಗ. ಈ ಪ್ರೆಷರ್ ಬಗ್ಗೆ ನಾನು ನೆಕ್ಸ್ಟ್ ಗ್ಯಾಸ್ ಇನ್ ಲಿಕ್ವಿಡ್ ಬಗ್ಗೆ ಮುಂದೆ ಮಾತಾಡ್ತೀನಿ ಅಂತ. ಪ್ರೆಷರ್ದ ಎಫೆಕ್ಟ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್ನಾಗ ಆಗಂಗಿಲ್ಲ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಓಕೆ, ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಿಲ್ಲ ಅಂದರೆ ಪ್ರಾಬ್ಲಮ್ಸ್ ಮಾಡಿರಿ. ಲಾಸ್ಟ್ ಕ್ಲಾಸದ್ದು ರಿಲೇಟೆಡ್ ಇಲ್ಲೊಂದಿಷ್ಟು ಪ್ರಾಬ್ಲಮ್ಸ್ ಅದಾವೆ, ನೀವು ನೋಡ್ಕೊರಿ. ಸಾಲ್ಯುಬಿಲಿಟಿ ಅಂದರೆ ಏನು, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಸ್ಪೆಸಿಫಿಕಲಿ ಮಾತಾಡಿದ್ವಿ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಮಾತಾಡಿದ್ವಿ. ಐ ವಾಂಟ್ ಟು ಕಂಟಿನ್ಯೂ, ಬಟ್ ಆ್ಯಕ್ಚುಲಿ ನನ್ನ ಹೆಲ್ತ್ ಓಕೆ ಇಲ್ಲ, ಥ್ರೋಟ್ ಪೇಯ್ನ್ ಐತಿ, ಒಂದಿಷ್ಟು ಇಶ್ಯೂಸ್ ಅದಾವು. ಬಟ್ ಐ ಥಾಟ್ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಸೊ ಫ್ರಮ್ ಟುಡೇ, even my health is not okay, I'm getting better, I'm not 100% okay. ಸೊ ನಾನು ಸ್ಟಾರ್ಟ್ ಅಂತೂ ಮಾಡೀನಿ, ಅಲ್ಲಿ ಕಂಟಿನ್ಯೂ. ಸೊ ಇದು ಮೇ ಬಿ ಡ್ಯೂರೇಷನ್ ಮೇ ಬಿ ಕಡಿಮೆ ಆಗಿರ್ಬೋದು, ಬಟ್ ನಾಳಿಂದ ರೆಗ್ಯುಲರ್ ಐ ವಿಲ್ ಟ್ರೈ ಟು. ಫಸ್ಟ್ ನಾನು ಏನು ಅಂದ್ಕೊಂಡೆ, ಪೂರ ಆರಾಮ ಆಗಿಬಿಡಲಿ, ದೆನ್ ಐ ವಿಲ್ ಡೂ ಆ್ಯಸ್ ಯೂಶ್ವಲ್ ಅಂದ್ಕೊಂಡೆ. ಬಟ್ ಇದು ಕಡಿಮೆ ಆಗೋವಲ್ದು. ಸೊ ಐ ಥಾಟ್ ಲಿಟಲ್ ಬಿಟ್ ಐ ಡು ಸ್ವಲ್ಪ ಮಾಡ್ಕೊಂಡು ಐ ವಿಲ್ ಬಿ ರೆಗ್ಯುಲರ್. ಐ ವಾಸ್, ಬಟ್ ನಡು 3-4 ದಿವಸ ಗ್ಯಾಪ್ ತೊಗೊಂಡಿದ್ದೆ ಅಷ್ಟೇ. ಓಕೆ, ಸೊ ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡಿಂದ ನಾವು ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡೋಣ ಅಂತ. ಅವು ಪ್ರಾಬ್ಲಮ್ಸ್ ಓದ್ರಿ, ಪ್ರಾಕ್ಟೀಸ್ ಮಾಡಿರಿ, ಇದನ್ನು ಓದ್ರಿ, ಅರ್ಥ ಮಾಡ್ಕೊರಿ. ವಿಲ್ ಬಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.